ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಫ್ರೀಡಂ ಪಾರ್ಕ್ನಲ್ಲಿ ಹಣ ಮಾಡೋಕೆ ನಿಂತ್ಕೊಳ್ತಾ ಜಿಬಿಎ ಇನ್ನು ಮುಂದೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಹಣ ಕೊಡಬೇಕಂತೆ. ಫ್ರೀಡಂ ಪಾರ್ಕ್ ಆವರಣ ವಾಣಿಜ್ಯ ಬಳಕೆಗೆ ಮುಂದಾಗಿದೆ ಪಾಲಿಕೆ. ಈಗ ಭಾರಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಪ್ರತಿಭಟನಾ ವೇದಿಕೆಯಲ್ಲೂ ಕೂಡ ವ್ಯಾಪಾರ ಮಾಡಿಕೊಳ್ರ ಇವರು ಎಲ್ಲನೂ ಕೂಡ ಬಿಸ್ನೆಸ್ ಅಂತ ಅನ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ. ಆಯಿತು, ಅದು ನಿಮ್ಮ ವ್ಯಾಪ್ತಿಗೆ ಬರುತ್ತೆ, ಬಟ್ ಪ್ರತಿಭಟನೆ ಮಾಡಲಿಕ್ಕೆ ಎಲ್ರಿಗೂ ಅವಕಾಶಗಳಿದ್ದಾವೆ. ನೀವೇ ಹೇಳಿದ್ದಲ್ವ, ಸರ್ಕಾರನೇ ಹೇಳಿದ್ದು ಹಾದಿ ಬೀದಿಲಿ ಹೋರಾಟ ಮಾಡೋದು ಬೇಡ ಅಂತೇಳಿ ಹೈಕೋರ್ಟ್ ಕೂಡ ಸೂಚನೆ ಕೊಟ್ಟು ಸರ್ಕಾರದ ಶಿಫಾರಸಿನ ಮೇರೆಗೆ ಟ್ರಾಫಿಕ್ ಆಗುತ್ತೆ ರೋಡಲ್ಲಿ ಮಾಡಿದರೆ ಫ್ರೀಡಂ ಪಾರ್ಕ್ನಲ್ಲಿ ನಿಗದಿ ಮಾಡ್ತು. ಅಲ್ಲೂ ಕೂಡ ಇವರು ದುಡ್ಡು ಕೇಳ್ತಾರಂತಂದರೆ ಇನ್ನು ಎಲ್ಲಿ ಮಾಡ್ಬೇಕ್ರಿ ಹೋರಾಟನ? ಹಣದ ಆಟ ಶುರು ಮಾಡಿದ್ರೆ ಹಾಗಾದರೆ ಜಿಬಿಎ ಅಧಿಕಾರಿಗಳು ಧರಣಿ ಜಾಗದಲ್ಲಿ 1 ಲಕ್ಷ ಕೊಡಬೇಕಂತೆ ಬಾಡಿಗೆ ಒಂದಿನಕ್ಕೆ, ಮತ್ತು ಅಡ್ವಾನ್ಸ್ ಕೂಡ ಕೊಡಬೇಕಂತ 10,000. ಜಿಬಿಎ ಮುಖ್ಯ ಆಯುಕ್ತರೇ, ವಾಣಿಜ್ಯ ಬಳಕೆ ಪ್ಲಾನ್ ಎಷ್ಟು ಸರಿ ಇದು? ಜನಸಾಮಾನ್ಯರ ಧ್ವನಿಗಿಂತ ದುಡ್ಡೇ ದೊಡ್ಡದಾಯ್ತಾ ನಿಮಗೆ? ಹೋರಾಟ ಮಾಡೋದು ಬೇಡವಾ? ಹತ್ತಿಕ್ಕುವಂಥ ಪ್ರಯತ್ನನ ಇದು? ನೋಡಿ, ಬೆಂಗಳೂರಿನಲ್ಲಿ ಪ್ರತಿಭಟನೆಗೆ ಇರುವಂಥ ಏಕೈಕ ಜಾಗ ಅಂದರೆ ಇದು ಫ್ರೀಡಂ ಪಾರ್ಕ್, ಅಂದರೆ ಸ್ವಾತಂತ್ರ್ಯ ಉದ್ಯಾನವನ. 21 ಎಕರೆ ಜಾಗ ಸುಮಾರು. ಅದು ಏನೇನೋ ಬ್ಯಾರಕ್ಗಳಿದ್ದಾವೆ ಸ್ವತಂತ್ರ ಹೋರಾಟಗಾರದು. ಅದಾದಮೇಲೆ ಅಲ್ಲಿ ಕ್ಲಾಕ್ ಟವರ್ ಇದೆ. ಅದಾದಮೇಲೆ ಒಂದು 5 ಎಕರೆ ಜಾಗದಲ್ಲಿ ಹೋರಾಟ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಒಂದು ಜಾಗ ಕೂಡ ಅಲ್ಲಿ ಮಾಡಿದ್ದಾರೆ. ಅಲ್ಲಿ ಇವರು ಹಣ ಗಣಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೋರಾಟಗಾರರು ಭಾಳ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ, ಕರೆಂಟ್ ವ್ಯವಸ್ಥೆ ಇಲ್ಲ, ಶೌಚಾಲಯ ವ್ಯವಸ್ಥೆ ಇಲ್ಲ. 1 ಲಕ್ಷ ಕೊಡಬೇಕಂತೆ ಒಂದು ದಿನಕ್ಕೆ ಬಾಡಿಗೆ. ಸಣ್ಣ ಪುಟ್ಟ ಪಾಪ ಬಡ ಪ್ರತಿಭಟನೆಗಳು ಏನ್ರಿ ಮಾಡಬೇಕು? ಅಲ್ಲ, ಹೋರಾಟ ಮಾಡಲಿಕ್ಕೆ ಅವಕಾಶ ಇದೆ ಪ್ರಜಾಪ್ರಭುತ್ವದಲ್ಲಿ. ಆ ಧ್ವನಿಯನ್ನು ಹತ್ತಿಕ್ಕುವಂಥ ಒಂದು ಪ್ರಯತ್ನನ ಜಿಬಿಎ ಮಾಡ್ತಾ ಇದೆಯಾ? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೃಷ್ಣ ನೀಡ್ತಾರೆ.